ವೀಕ್ಷಕರೇ, ಏಪ್ರಿಲ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯ ಯಾವ ರೀತಿ ಆಗಿದೆ, ಈ ಚೈತ್ರ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ. ಆದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ, ಅದನ್ನು ನೋಡಿಕೊಂಡು ವೀಕ್ಷಕರೇ ಫಾಲೋ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಇದು ಭೂಮಿ ತತ್ವದ ರಾಶಿ ಆಗಿರೋದ್ರಿಂದ ಈ ರಾಶಿಗೆ ಬುಧ ಅಧಿಪತಿ ಆಗಿರ್ತಾನೆ. ಈ ರಾಶಿಗೆ ಶುಭವಾದಂತ ರಾಶಿಗಳು ನೋಡೋದಾದ್ರೆ ಸಿಂಹ, ತುಲಾ ಮತ್ತೆ ವೃಷಭ ರಾಶಿ ಆಗಿರುತ್ತೆ. ಅಶುಭ ರಾಶಿ ನೋಡೋದಾದ್ರೆ ಕುಂಭ ಮತ್ತು ಮೇಷರಾಶಿ ಆಗಿರುತ್ತೆ. ಇನ್ನು ಅದೃಷ್ಟದ ದೇವತೆ ಶ್ರೀ ವಿಷ್ಣು ಆಗಿರ್ತಾನೆ. ಅದೃಷ್ಟದ ದಿಕ್ಕು ಪಶ್ಚಿಮ ಮತ್ತು ಉತ್ತರ ದಿಕ್ಕು ಆಗಿರುತ್ತೆ. ಈ ರಾಶಿಯವರಿಗೆ ಶುಭವಾರ ಯಾವುದಂದ್ರೆ ಬುಧವಾರ ಮತ್ತೆ ಶುಕ್ರವಾರ ಆಗಿರುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ ಬಂದು 3, 5 ಮತ್ತು 6 ಆಗಿರುತ್ತೆ. ಮತ್ತೆ ಕನ್ಯಾ ರಾಶಿಯವರು ದಾನ ಮಾಡಬೇಕಾಗಿರುವಂತ ಶುಭ ಧಾನ್ಯ ಯಾವುದಂದ್ರೆ ಹೆಸರು ಕಾಳು ಮತ್ತೆ ಹೆಸರು ಬೇಳೆ ಆಗಿರುತ್ತೆ. ಇದನ್ನು ಬಡವರಿಗೆ ದಾನ ಧರ್ಮದ ರೂಪದಲ್ಲಿ ನೀಡುವುದರಿಂದ ಶುಭ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಈ ತಿಂಗಳಿನಲ್ಲಿ ವಿಶೇಷವಾದಂತ ದಿನಗಳು ನೋಡೋಣ. ಏಪ್ರಿಲ್ 6ನೇ ತಾರೀಕು ಶ್ರೀರಾಮನವಮಿ ಇರುವಂತದ್ದು. ಹಾಗಾಗಿ ನೀವೆಲ್ಲರೂ ತಪ್ಪದೆ ಈ ದಿನ ಶ್ರೀರಾಮನ ಆರಾಧನೆ ಮಾಡುವಂಥದ್ದು ತುಂಬಾ ಉಪಯೋಗ ಆಗುತ್ತೆ. ಜೊತೆಗೆ 8ನೇ ತಾರೀಕು ಶುಕ್ರ ಜಯಂತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಈ ದಿನ ಇನ್ನು ಯಾರಿಗೆ ವಿವಾಹ ಆಗಿಲ್ಲ, ಎಷ್ಟೇ ಹೆಣ್ಣು ಹುಡುಕಿದ್ರೂ ಕೂಡ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂದ್ರೆ, ಈ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲೇ ಇದ್ರೆ 8ನೇ ತಾರೀಕು ಶುಕ್ರನ ಆರಾಧನೆ ಮಾಡಿ. ಅತಿ ಶೀಘ್ರದಲ್ಲಿ ವಿವಾಹ ಯೋಗ ಕೂಡಿ ಬರುತ್ತೆ. ಇನ್ನು 12ನೇ ತಾರೀಕು ಹುಣ್ಣಿಮೆ ಇರುವಂತದ್ದು. ಇದೇ ದಿನದಲ್ಲಿ ಹನುಮಾನ್ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಜೊತೆಗೆ 27ನೇ ತಾರೀಕು ಅಮಾವಾಸ್ಯೆ ಇರ್ತಕ್ಕಂಥದ್ದು. ಇದಿಷ್ಟು ಈ ತಿಂಗಳ ವಿಶೇಷವಾದಂತ ದಿನಗಳು ಆಗಿರುತ್ತೆ. ಮತ್ತೆ ಬನ್ನಿ ವೀಕ್ಷಕರೇ, ನಿಮ್ಮ ರಾಶಿಗೆ ಬುಧ, ಗುರು, ಶುಕ್ರ, ಶನಿ ಮತ್ತೆ ಸೂರ್ಯ ಇದಿಷ್ಟು ಗ್ರಹಗಳ ಗೋಚಾರ ಫಲಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ. ಈ ರಾಶಿಯವರ ಗುಣಗಳು ಹೇಗಿರುತ್ತಂದ್ರೆ, ಇವರು ಯಾವ ಕೆಲಸ ಮಾಡಿದರೂ ಕೂಡ ಇವರಿಗೆ ಸಂಪೂರ್ಣವಾಗಿ ತೃಪ್ತಿ ಇರಲ್ಲ. ಇನ್ನು ಕೆಲಸ ಮಾಡ್ತಾನೆ ಇರಬೇಕು ಅನ್ನುವಂತ ಮೈಂಡ್ ಸೆಟ್ ಇವರದಾಗಿರುತ್ತೆ. ಚುರುಕಾಗಿ ಕೆಲಸವನ್ನು ಮಾಡ್ತೀರಿ, ಅತಿ ಬುದ್ಧಿವಂತರಾಗಿರ್ತೀರಿ. ಯಾವುದೇ ವಿಚಾರ ಆಗಿರಲಿ ಅದು ಅಥವಾ ವಿದ್ಯೆ ಆಗಿರಲಿ, ಒಂದು ಬಾರಿ ನೋಡಿದರೆ ಅಥವಾ ಕೇಳಿದರೆ ಅದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ನೀವು ಅದನ್ನು ಮತ್ತೆ ಪ್ರದರ್ಶಿಸುವ ಚಾಣಕ್ಷತನ ಈ ರಾಶಿಯವರ ಒಂದು ಗುಣಗಳಾಗಿರುತ್ತೆ. ಮತ್ತೆ ಯಾವಾಗಲೂ ಏನಾದ್ರೂ ಒಂದು ಕೆಲಸ ಮಾಡುತ್ತಲೇ ಇರುವಂತ ವ್ಯಕ್ತಿಗಳಾಗಿರ್ತೀರಿ. ಇನ್ನು ಕನ್ಯಾ ರಾಶಿಯವರ ಅಧಿಪತಿ ಆಗಿರುವಂತ ಬುಧನಿಂದ ಏಪ್ರಿಲ್ ತಿಂಗಳಿನಲ್ಲಿ ನೀವು ತೆಗೆದುಕೊಂಡಿರುವಂತ ಯೋಜನೆಗಳು ಯಾವುದೇ ತೊಂದರೆಗಳಿಲ್ಲದೆ ಸುಸೂತ್ರವಾಗಿ ನೆರವೇರ್ತವೆ. ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದ್ರೂ ಕೂಡ ಅದೆಲ್ಲ ಹಂತ ಹಂತವಾಗಿ ಸರಿ ಹೋಗುತ್ತೆ. ಜೊತೆಗೆ ಈ ರಾಶಿಯ ಮಖ ನಕ್ಷತ್ರದವರಿಗೆ ಮಾನಸಿಕವಾಗಿ ಕಿರಿಕಿರಿಗಳು ಸ್ವಲ್ಪ ಕಂಡು ಬರುತ್ತೆ. ಮಹಿಳೆಯರಿಗೆ ಚಿನ್ನಾಭರಣಗಳು ಕೊಂಡುಕೊಳ್ಳುವಂತ ಯೋಗವಿರುತ್ತೆ. ಕಲಾವಿದರಿಗೆ ಕೈ ತುಂಬಾ ಕೆಲಸಗಳು ಮತ್ತು ಹಣ ಸಂಪಾದನೆ ಆಗುವಂತ ಸಮಯ ಈ ಮಾಸದಲ್ಲಿ ಸಿಗುತ್ತೆ. ಇನ್ನು ಹೇರ್ ಕಟಿಂಗ್, ಸಲೂನ್, ತರಕಾರಿ ವ್ಯಾಪಾರ, ಪ್ಲಾಸ್ಟಿಕ್ ವಸ್ತುಗಳು, ಹೋಟೆಲ್ಗಳಲ್ಲಿ ಅಧಿಕ ರೀತಿಯ ಲಾಭಗಳು ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಮತ್ತೆ ನೀವು ಷೇರು ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು, ಯಾಕಂದ್ರೆ ನಂಬಿ ಮೋಸ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತ ವ್ಯಕ್ತಿಗಳಿಗೆ ಏನಾದ್ರು ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಅದನ್ನು ಕಡಿಮೆ ಮಾಡಿ. ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಇರುವವರು ಬರುವಂತ ಎಲ್ಲಾ ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡ್ರೆ ಅಧಿಕ ರೀತಿಯ ಲಾಭಗಳನ್ನು ಪಡೆದುಕೊಳ್ತೀರಿ. ಇನ್ನು ನಿಮ್ಮ ರಾಶಿಗೆ 2ನೇ ತಾರೀಕು
ಕರ್ಕಾಟಕ ರಾಶಿಗೆ ಕುಜ ಪ್ರವೇಶ ಮಾಡೋದ್ರಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನು ಸ್ಕಿಪ್ ನೋಡ್ಕೊಂಡು. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ಕರ್ಕಾಟಕ ರಾಶಿಗೆ ಕುಜ ಪ್ರವೇಶ ಮಾಡಿದಾಗ ಈ ತಿಂಗಳು ನಿಮಗೆ ಖರ್ಚು ವೆಚ್ಚಗಳ ಮೇಲೆ ಸ್ವಲ್ಪ ಮಿತಿ ಇರಲಿ. ಅತಿಥಿಗಳ ಆಗಮನದಿಂದ ಮತ್ತೆ ಅವರಿಗೆ ಉಡುಗೊರೆಯ ಖರ್ಚುಗಳು, ಅವರಿಗೆ ನೋಡಿಕೊಳ್ಳುವಂತ ಖರ್ಚುಗಳು ನಿಮ್ಮ ಒಂದು ಜೀವನದಲ್ಲಿ ತುಂಬಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ನಿಮ್ಮನ್ನು ಹೈರಾಣು ಮಾಡುವಂತ ಸಂದರ್ಭಗಳು ಎದುರಾಗ್ತವೆ. ನೋಡ್ಕೊಂಡು ಖರ್ಚು ಮಾಡಿದರೆ ನಿಮಗೆ ತುಂಬಾ ಅನುಕೂಲವಾಗುತ್ತೆ. ಮತ್ತೆ ಅಧಿಕ ಆದಾಯಕ್ಕಾಗಿ ನೀವು ಅತಿ ಹೆಚ್ಚು ಶ್ರಮವನ್ನು ಪಡಬೇಕಾಗುತ್ತೆ. ಸಂಗಾತಿ ಮತ್ತೆ ಪಾಲುದಾರರೊಂದಿಗೆ ಉತ್ತಮವಾದಂತ ಬಾಂಧವ್ಯವಿರುತ್ತೆ. ಆತ್ಮೀಯರೊಂದಿಗೆ ಒಂದಿಷ್ಟು ಉತ್ತಮವಾದಂತ ಒಡನಾಟವಿರುತ್ತೆ. ಕುಟುಂಬದಲ್ಲಿ ಸಂತೋಷಗಳು ನಿಮ್ಮ ಗುಣವನ್ನು ಇಷ್ಟಪಡುವಂತವರಾಗಿರ್ತಾರೆ. ಅಂದ್ರೆ ನಿಮ್ಮ ಒಂದು ಸಹೋದರರು, ನಿಮ್ಮ ಸಂಗಾತಿ ಆಗಿರಬಹುದು, ನಿಮ್ಮ ತಂದೆ ತಾಯಿ ಆಗಿರಬಹುದು, ಇವರು ನಿಮ್ಮ ವ್ಯಕ್ತಿತ್ವ ಗುಣವನ್ನು ತುಂಬಾ ಇಷ್ಟಪಡುವಂತವರಾಗಿರ್ತಾರೆ. ಮತ್ತೆ ಹೊಸ ವಸ್ತ್ರಗಳ ಖರೀದಿ ಜೊತೆಗೆ ಅತಿಥಿಗಳ ಆಗಮನ, ವ್ಯಾಪಾರದಲ್ಲಿ ಒಂದಿಷ್ಟು ಲಾಭವಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲವಾಗಿರುತ್ತೆ.
ಇನ್ನು ಸ್ತ್ರೀಯರಿಗೆ ಕಂಕಣ ಭಾಗ್ಯ ಮತ್ತೆ ಸಂತಾನ ಯೋಗವಿರುತ್ತೆ. ಇನ್ನು ಧಾರ್ಮಿಕ ವಿಧಿವಿಧಾನಗಳಿಂದ ಒಂದಿಷ್ಟು ನೆಮ್ಮದಿ ಸಿಗುತ್ತೆ. ಆದರೆ ನೀವು ಈ ತಿಂಗಳು ವಾದ ವಿವಾದಗಳಲ್ಲಿ ಭಾಗಿಯಾಗಬೇಡಿ. ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆದಷ್ಟು ದೂರ ಇರೋದು ನಿಮಗೆ ತುಂಬಾ ಒಳ್ಳೆಯದು. ಯಾರು ಏನೇ ಹೇಳಿದ್ರು, ಯಾವ ವಿಚಾರದಲ್ಲಿ ಜಗಳ ಆಡಿದ್ರು ಕೂಡ ನಿಮ್ಮದೇ ಸರಿ ಎಂದು ದೂರ ಸರಿಯುವಂತ ಒಂದು ಪ್ರಯತ್ನಗಳನ್ನು ಮಾಡಿ. ಇದರಿಂದ ನಿಮಗೆ ತುಂಬಾ ಅನುಕೂಲವಾಗುತ್ತೆ. ಇಲ್ಲವಾದಲ್ಲಿ ಈ ತಿಂಗಳು ತುಂಬಾ ಕಷ್ಟವಾಗಿ ಜೀವನ ನಡೆಸಬೇಕಾಗುತ್ತೆ. ಸಮಸ್ಯೆಗಳಲ್ಲೇ ಜೀವನವನ್ನು ನಡೆಸಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರವಿರಿ. ಮತ್ತೆ ನಿಮ್ಮ ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬಾ ಅವಶ್ಯಕವಾಗಿರುತ್ತೆ. ಇನ್ನು 6ನೇ ಮನೆಯ ಅಧಿಪತಿ ಆಗಿರುವಂತ ಶನಿ ನೇರವಾಗಿ ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀಳೋದ್ರಿಂದ ಸೋಮಾರಿಯಾಗಿ ನೀವು ಇರ್ತೀರಿ. ಕೆಲಸದ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಇನ್ನು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತ ವಾತಾವರಣ ಉಂಟಾಗುತ್ತೆ. ಜೊತೆಗೆ ನೀವು ಹೋಗುವಂತ ದಾರಿಗಳಲ್ಲಿ ಅನೇಕ ರೀತಿಯ ಅಡೆತಡೆಗಳು ಎದುರಾಗ್ತವೆ. ಆದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಧೈರ್ಯವಾಗಿ ನೀವು ಮುಂದೆ ಹೋದರೆ ಜಯಶಾಲಿಯಾಗಿ ಮುನ್ನುಗ್ತೀರಿ. ಇನ್ನು ಈ ತಿಂಗಳು ನಿಮಗೆ ಗುರುಬಲ ಇರುತ್ತೆ. ಗುರುವಿನ ಅನುಗ್ರಹದಿಂದ ಒಂದಿಷ್ಟು ಶುಭ ಫಲಗಳು ನೀವು ಕಾಣಬಹುದು. ಟೆನ್ಷನ್ ಬೇಡ. ಈ ತಿಂಗಳು ನಿಮ್ಮ ತಂದೆಯ ಜೊತೆ ಒಳ್ಳೆಯ ಬಾಂಧವ್ಯವಿರುತ್ತೆ, ಒಡನಾಟಗಳು ಇರುತ್ತೆ. ಇನ್ನು ಮದುವೆ ಕಾರ್ಯಕ್ರಮಗಳಲ್ಲಿ ಗಂಡು ಹುಡುಕ್ತಿದ್ರೆ ಅಥವಾ ಹೆಣ್ಣು ಹುಡುಕ್ತಿದ್ರೆ ಇದರಲ್ಲಿ ನಿಮಗೆ ಈ ತಿಂಗಳು ಸಕ್ಸಸ್ ಆಗುತ್ತೆ. ಮತ್ತೆ ಪ್ರೀತಿ ಮಾಡುವಂತ ವ್ಯಕ್ತಿಗಳಿಗೂ ಕೂಡ ವಿವಾಹ ಯೋಗ ಕೂಡಿ ಬರಲಿದೆ. ಅಂದ್ರೆ ನೀವು ಇಷ್ಟಪಟ್ಟವರನ್ನು ನೀವು ಮದುವೆ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಬಟ್ ಪ್ರಯತ್ನ ಮಾಡಬೇಕು. ಇನ್ನು ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಉಂಟಾಗ್ತವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಲಾಭಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಹೆಂಡತಿ ಮಕ್ಕಳಿಂದ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಎದುರಾಗ್ತವೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯಿಂದ ಈ ತಿಂಗಳು ನಿಭಾಯಿಸಿಕೊಂಡು ಹೋಗಿ. ಮಾಡುವಂತ ಒಂದು ಪ್ರಯತ್ನಗಳು ಮಾಡಿ, ಅದರಿಂದ ಒಂದು ತಕ್ಕ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ನೀವು ಈ ತಿಂಗಳು ಯಾವುದೇ ರೀತಿಯ ಪ್ಲಾನ್ ಇಲ್ಲದೆ ಯಾವ ವ್ಯವಹಾರಗಳಿಗೂ ಇನ್ವೆಸ್ಟ್ ಮಾಡಬೇಡಿ. ಏನಾದ್ರೂ ಒಂದು ಪ್ಲಾನ್ ಮಾಡಿ ಮಾಡಬೇಕಾದಂತ ಕೆಲಸವನ್ನು ಮಾಡಿ. ಸ್ವಲ್ಪ ಯೋಚನೆಯನ್ನು ಮಾಡಿದರೆ ಇದರಿಂದ ನಿಮಗೆ ತುಂಬಾ ಅನುಕೂಲಗಳು ಆಗುತ್ತೆ. ಇದರ ಜೊತೆಗೆ ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಈ ತಿಂಗಳು ಮಾಡಬೇಡಿ. ಏನೇ ಮಾಡ್ಬೇಕಂತ ಯೋಚನೆಗಳಿದ್ರೆ ಬಹಳಷ್ಟು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಹೊಸ ಕೆಲಸಗಳಿಗೆ ಕೈ ಹಾಕುವಂತ ಒಂದು ಪ್ರಯತ್ನಗಳನ್ನು ಮಾಡಬೇಡಿ. ಇರೋದ್ರಲ್ಲೇ ಮುಂದುವರಿಸಿಕೊಂಡು ಹೋಗಿ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಈ ತಿಂಗಳು ತುಂಬಾ ಶುಭ ಫಲವಿದೆ. ಇನ್ನು ವಿದೇಶ ಪ್ರಯಾಣಕ್ಕೆ ಹೋಗಿ ವಿದೇಶಗಳಲ್ಲಿ ನೌಕರಿಯನ್ನು ಹುಡುಕುತ್ತಿರುವವರಿಗೆ ಈ ಒಂದು ತಿಂಗಳು ತುಂಬಾ ಅನುಕೂಲವಿದೆ. ಇದಿಷ್ಟು ಕನ್ಯಾ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಬದಲಾವಣೆ ಆಗುವಂತ ವಿಚಾರಗಳು. ಹಾಗಾಗಿ ಭಗವಂತನ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಈ ತಿಂಗಳು ಒಳ್ಳೆಯದಾಗಲಿ. ಇನ್ನು ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ, ನಿಮಗೆ ಸಾಧ್ಯವಾದರೆ ಈ ತಿಂಗಳು ಶನಿ ರಾಹು ಕೇತು ಶಾಂತಿ ಕಾರ್ಯಕ್ರಮಗಳನ್ನು ಮಾಡಿಸಿ. ಅಥವಾ ನಿಮಗೆ ಇದು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೆ ಪ್ರತಿನಿತ್ಯ ಸಾಯಂಕಾಲ ಶ್ರೀ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡ್ತಾ ಬನ್ನಿ. ಇದರಿಂದ ನಿಮಗೆ ಬರುವಂತ ಕೆಡಕುಗಳು, ಸಮಸ್ಯೆಗಳು ಒಂದಿಷ್ಟು ದೂರವಾಗ್ತವೆ. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋನಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ನಮ್ಮ ಚಾನಲ್ ಅನ್ನು ಫಾಲೋ ಮಾಡ್ತಾ ಬನ್ನಿ. ಇನ್ನು ವೀಕ್ಷಕರೇ, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಇದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿರುವಂತಹ ಪರಿಹಾರಗಳನ್ನು ಪಡೆದುಕೊಳ್ಳಿ.